ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಬನ್ನಿ ಫ್ರೆಂಡ್ಸ್, ಒಂದು ಒಳ್ಳೆ ಕಷಾಯ ಮಾಡೋದು ನೋಡ್ಕೊಂಬರೋಣ. ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ನೋಡಿ, ಶಂಖಪುಷ್ಪ ಸೌಂದರ್ಯವರ್ಧಕ ಮತ್ತು ತುಳಸಿ ಬಂದು ಇಮ್ಯುನಿಟಿ ಪವರ್ ಇದು ಮಾಡುತ್ತೆ, ತುಂಬಾ ಇಮ್ಯುನಿಟಿ ಬೂಸ್ಟ್ ಆಗುತ್ತೆ. ಮತ್ತು ಇದು ತುಳಸಿ ಕರಿಬೇವು ತುಂಬ ಒಳ್ಳೆಯದು, ಕಣ್ಣಿಗೆ, ಕೂದಲು ಸಮಸ್ಯೆಗೆ ಎಲ್ಲಕ್ಕೂ ತುಂಬ ಒಳ್ಳೆಯದು. ಹೇರ್ ಫಾಲ್ ಆಗೋದು ಇದೆಲ್ಲ ತುಂಬ ಇದಾಗುತ್ತೆ, ಆಗಾಗ ತೊಗೊಳ್ತಾ ಇದ್ದು. ಪುದೀನ ಬಂದು ಥ್ರೋಟ್ ಇನ್ಫೆಕ್ಷನ್, ಇನ್ನೊಂದು ನೆಗಡಿ, ಕೆಮ್ಮು ಏನಿದ್ರೂ ಇದಾಗುತ್ತೆ. ಥ್ರೋಟ್ ಇನ್ಫೆಕ್ಷನ್ನು ಮತ್ತು ಕಫ ಅಲ್ಲಿ ಸೇರ್ಕೊಳ್ತಾ ಇರುತ್ತಲ್ಲ, ಅದು ಕಡಿಮೆ ಆಗುತ್ತೆ. ಇದೆಲ್ಲ ಸೇರಿಸಿ ನಾವು ಕಷಾಯ ಮಾಡಿಕೊಂಡು ವಾರಕ್ಕೆ 2 ಟೈಮ್ ಈ ಥರ ಕಷಾಯ ಮಾಡ್ಕೊಂಡು ಕುಡಿತಾ ಇದ್ದರೆ ಎಷ್ಟೋ ಸಮಸ್ಯೆ ನಮ್ಗೆ ಗೊತ್ತಿಲ್ಲದೆ ನಿವಾರಣೆ ಆಗ್ತಾ ಇರುತ್ತೆ. ಖಂಡಿತ ಈಸಿ, ಮತ್ತು ಮಾಡ್ಕೊಳ್ಳಿ, ಎಲ್ಲರಿಗೂ ಈಸಿಯಾಗಿ ಸಿಕ್ಕುವಂಥ ವಸ್ತು, ಮನೇಲಿ ಇರೋವಂಥ ವಸ್ತುಗಳೆಲ್ಲನೂ. ಸರಿ, ಒಂದು ಶಂಖಪುಷ್ಪ ಮನೆ ಮುಂದೆ ಪಾಟಲ್ಲಿ ಗಿಡ, ಚಿಕ್ಕ ಪಾಟಲ್ಲಿ ಗಿಡ ಹಾಕ್ಕೊಂಡ್ರು ಬರ್ತದೆ. ಇದು ಸೀಸನು, ಖಂಡಿತ ಸಿಗುತ್ತೆ ಎಲ್ಲ ಕಡೆ. ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ತೊಳೆದು ಒಂದು ಪಾತ್ರೆಗೆ ಹಾಕಿ ಒಂದು ಸ್ವಲ್ಪ ನೀರು ಹಾಕ್ಬೇಕು, ಬಿಸಿ ಕುದಿಯೋ ನೀರು ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಆ ನೀರು ಅರ್ಧಕ್ಕೆ ಹಾಕಬೇಕು. ಇಷ್ಟು ಸ್ವಲ್ಪ ನೀರು ಜಾಸ್ತಿ ಇಟ್ಟಿರ್ತೀನಿ. ನೀರು ಕುದಿದು ಎಷ್ಟು ಕಡಿಮೆ ಆಗಬೇಕು, ನೀರು ಎಷ್ಟೊಂದು ಕಡಿಮೆ ಆಗಿದೆ ಅಂತ ಕಾಲಿಟ್ಟಿದೆ, ಕಾಲು ಭಾಗಕ್ಕೆ ಬಂದಿದೆ. ಈ ಥರ ಕುದ್ರೆ ಅದರಲ್ಲಿರೋ ಅಂಶ ಎಲ್ಲ ನೀರಲ್ಲಿ ಬಿಟ್ಕೊಳ್ಳುತ್ತೆ. ಫಿಲ್ಟ್ರ್ ಮಾಡ್ಕೊಂಡು ಕುಡಿಯೋದು. ಕಷಾಯ ರೆಡಿ. ನೋಡಿ ಎಷ್ಟು ಚೆನ್ನಾಗಿದೆ ಕಷಾಯ. ಎಲ್ಲ ಸೌಂದರ್ಯವರ್ಧಕವಾಗಿ ಕೆಲಸ ಮಾಡುತ್ತೆ, ಮತ್ತು ಹೇರ್ ಫಾಲ್ ಆಗೋದು ಕಂಟ್ರೋಲ್ ಆಗುತ್ತೆ. ನೆಗಡಿ, ಕೆಮ್ಮು, ಥ್ರೋಟ್ ಇನ್ಫೆಕ್ಷನ್ ಎಲ್ಲ ಕಡಿಮೆ ಆಗುತ್ತೆ. ಓಕೆ ಫ್ರೆಂಡ್ಸ್, ನೀವು ಮಾಡ್ಕೊಂಡು ಕುಡೀರಿ, ತುಂಬ ಚೆನ್ನಾಗಿ. ನೆಕ್ಸ್ಟ್ ವೀಡಿಯೋ ಜೊತೆಗೆ ಮತ್ತೆ ಜಾಯ್ನ್ ಆಗ್ತೀನಿ. ಓಕೆ ಫ್ರೆಂಡ್ಸ್, ಬಾಯ್.